ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಭಾಗವತ ಮೋದ ಇದು ಪ್ರಥಮ ಸ್ಕಂದದ ವಿಷಯಗಳ ಸಂಗ್ರಹಣೆ. ಭಾಗವತ ಆಮೋದ ದ್ವಿತೀಯ ಸ್ಕಂದದ ವಿಷಯಗಳ ಸಂಗ್ರಹಣೆ ಹಾಗೂ ಈಗ ನಾವು ಅಧ್ಯಯನ ಮಾಡತಕ್ಕಂತಹ ಭಾಗವತ ಪ್ರಮೋದ ಇದು ಭಾಗವತದ ತೃತೀಯ ಸ್ಕಂದದ ವಿಷಯಗಳ ಸಂಗ್ರಹವಾಗಿರತಕ್ಕಂಥದ್ದು. ಈಗಾಗಲೇ ತಾವೆಲ್ಲ 2 ಪರೀಕ್ಷೆಗಳನ್ನು ಬರೆದು ಭಾಗವತದ ಪ್ರವೇಶ ಮಾಡಿ ಅನೇಕ ಸಂಗತಿಗಳ ಅರಿವನ್ನು ನಾವೆಲ್ಲ ಈಗ ಪಡೆದುಕೊಂಡಿದ್ದಾಗಿದೆ. 3ನೆಯ ಸ್ಕಂಧ 2ನೆಯ ಸ್ಕಂಧದ ವಿಷಯ, ಅಲ್ಲಿ ಕೊನೆಗೆ ಒಂದು ಮಾತು ಬರ್ತದೆ. ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಉಪದೇಶವೊಂದಷ್ಟನ್ನು ನೀಡಿ, ಇನ್ನು ಮೇಲೆ ನಿನಗೆ ವಿದುರ ಮೈತ್ರೇಯ ಸಂವಾದವನ್ನು ಹೇಳುತ್ತೇನೆ. ವಿದುರನು ಮೈತ್ರೇಯ ಮಹರ್ಷಿಗಳನ್ನು ಕಂಡು ಏನು ಉಪದೇಶ ಪಡೆದ ಆ ವಿವರಣೆಯನ್ನು ನಿನಗೆ ಹೇಳ್ತೇನೆ ಅಂತ ಅಲ್ಲಿ ಪ್ರಸ್ತಾಪ ಮಾಡಿದರು. ಹಾಗಾಗಿ ಈ 3ನೆಯ ಸ್ಕಂಧ ಮತ್ತು 4ನೆಯ ಸ್ಕಂಧ ಎರಡೂ ಕೂಡ ವಿದುರ ಮೈತ್ರೇಯ ಸಂವಾದದಲ್ಲಿ ಪ್ರಸ್ತುತಗೊಂಡಿರತಕ್ಕಂಥದ್ದು. ಪ್ರಸ್ತುತ ನಾವೀಗ ಅಧ್ಯಯನ ಮಾಡತಕ್ಕಂತಹ ತೃತೀಯ ಸ್ಕಂಧ ವಿದುರ ಮೈತ್ರೇಯರ ಸಂವಾದದಿಂದ ಪ್ರಾರಂಭಗೊಂಡಿರತಕ್ಕಂಥದ್ದು. ಈಗಾಗಲೇ ಹಿನ್ನೆಲೆ ನಮಗೆ ತಿಳಿದಿರುವಂತೆ ಕೃಷ್ಣಾವತಾರದ ಕೊನೆಯ ಹಂತದಲ್ಲಿ ಶ್ರೀಕೃಷ್ಣ ಉದ್ಧವನಿಗೆ ಹೇಳ್ತಾನೆ, ನೀನಿಲ್ಲಿ ಇರಬೇಡ, ಕಲಿಯುಗದಂತಹ ಪ್ರಸಂಗದಲ್ಲಿ ಎಂಥವ್ರ ಮನಸ್ಸು ಕೂಡ ಚಂಚಲವಾಗಿ ಬಿಡ್ತದೆ, ಅದಕ್ಕಾಗಿ ಬದರಿಕಾಶ್ರಮಕ್ಕೆ ಹೋಗು. ನನ್ನ ಉಪದೇಶವನ್ನು ನಿತ್ಯ ಸ್ಮರಣೆ ಮಾಡುತ್ತಾ ಗಂಗಾ ದರ್ಶನ, ಗಂಗಾ ಸ್ನಾನ, ಗಂಗಾ ಪಾನಗಳನ್ನು ಮಾಡಿಕೊಂಡು ಭಗವಂತ ಚಿಂತನೆ ಮಾಡಿಕೊಂಡು ಆರಾಮಾಗಿದ್ಬಿಡು. ಉಪದೇಶವನ್ನು ನೀಡುತ್ತಾನೆ. ಉಪದೇಶ ಎಲ್ಲ ಮುಗಿದು ಯಮುನಾ ನದಿ ದಡಕ್ಕೆ ಬಂದಾಗ ವಿದುರ ಮೈತ್ರೇಯರ ಭೇಟಿ ಆಗ್ತದೆ, ವಿದುರ ಉದ್ಧವರ ಭೇಟಿ ಆಗ್ತದೆ. ಆಗ ಉದ್ಧವ ಹೇಳ್ತಾನೆ, ನಿನಗೆ ಉಪದೇಶಕ್ಕೋಸ್ಕರ ಕೃಷ್ಣ ತಾನು ಉಪದೇಶ ನನಗೆ ನೀಡುವಾಗ ನಿನ್ನನ್ನು ಸ್ಮರಿಸಿಕೊಂಡ. ಇವನು ಸ್ವಲ್ಪ ಹಳಳಿಸ್ಕೋತಾನೆ. ವಿದುರ, ಅಯ್ಯೋ ರಾಮ, ನಾನು ಕೃಷ್ಣನ ಬಾಯಿಂದ ನೇರ ಉಪದೇಶವನ್ನು ಪಡ್ಕೊಳ್ಳಿರಲ್ಲ, ಎಂಥ ದುರ್ದೈವಿ ಅಂತ ಉದ್ಧವ ಸಮಾಧಾನ ಮಾಡಿ ಮೈತ್ರೇಯರಿಗೆ ವಿಷಯ ಹೇಳಿದ್ದಾನೆ. ಭಗವಂತ, ನೀನು ಮೈತ್ರೇಯರನ್ನು ಕಾಣು, ಕೃಷ್ಣನು ಹೇಳಿದ ಎಲ್ಲ ಉಪದೇಶವನ್ನು ಚಾಚೂ ತಪ್ಪದೆ ಒಂದಕ್ಷರವೂ ಬಿಡದೆ ಎಲ್ಲವನ್ನು ನಿನಗೆ ಅವರು ಹೇಳುತ್ತಾರೆ. ಹಾಗಾಗಿ ನೀನು ಚಿಂತೆ ಮಾಡಬೇಡ, ಮೈತ್ರಿ ಮಹರ್ಷಿಗಳನ್ನು ಕಾಣು ಅಂತ ಸಂದೇಶ ನೀಡುತ್ತಾನೆ. ಆ ಪ್ರಕಾರ ವಿದುರ ಹರಿದ್ವಾರಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡತಕ್ಕಂತಹ ಮೈತ್ರೇಯ ಮಹರ್ಷಿಗಳನ್ನು ಕಂಡು ವಿನಂತಿಸಿಕೊಳ್ತಾನೆ. ಗುರುಗಳೇ, ಕೃಷ್ಣನು ಹೇಳಿದ ಎಲ್ಲ ಉಪದೇಶಗಳನ್ನು ನನಗೆ ತಾವು ಸವಿಸ್ತಾರವಾಗಿ ಹೇಳಬೇಕು ಅಂತ ಬೇಡಿಕೊಂಡ. ಹೀಗೆ ಈ ತೃತೀಯ ಸ್ಕಂಧ ಹಾಗೂ ಚತುರ್ಥ ಸ್ಕಂಧ ಎರಡೂ ಕೂಡ ವಿದುರ ಮೈತ್ರೇಯ ಸಂವಾದದ ಮೂಲಕ ಪ್ರಸ್ತುತಗೊಂಡಿರ್ತಕ್ಕಂಥದ್ದು. ಈ ತೃತೀಯ ಸ್ಕಂಧ ಭಾಗವತ ಪ್ರವೇಶ ಪರೀಕ್ಷೆಯ 3ನೆಯ ಪರೀಕ್ಷೆ. ಇದು ಭಾಗವತ ಪ್ರಮೋದ ಅಂತ ಹೆಸರು. ಹಾಗಾಗಿ ಪರೀಕ್ಷೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬಹುಶಃ ಬೇಕಿಲ್ಲ ಅಂತ ಅನ್ನಿಸ್ತದೆ. ಯಾಕೆ ಈಗಾಗಲೇ ನಮಗೆ 2 ಪರೀಕ್ಷೆಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಅದನ್ನು ನಿರ್ವಹಿಸಿರುವುದರಿಂದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸ್ವರೂಪ, ಪ್ರಶ್ನೆಗಳ ರೀತಿ, ಉತ್ತರಿಸುವ ಕ್ರಮ ಪ್ರಾಯಶಃ ನಮಗೆಲ್ಲ ಮಾಹಿತಿ ಇದೆ ಅಂತ
ಭಾವಿಸಿದ್ದೇನೆ. ಆದರೂ ಕೂಡ 1ನೆಯ ಸ್ಕಂದದಲ್ಲಿ ಕಂಠಪಾಠಕ ಇರತಕ್ಕಂಥ ಶ್ಲೋಕಗಳನ್ನು ಈಗಾಗಲೇ ಗಮನಿಸಿದ್ದೇವೆ. ಹಾಗೆಯೇ 2ನೇ ಸ್ಕಂದದಲ್ಲಿ ಬರತಕ್ಕಂತಹ ಕಂಠಪಾಠಕದ ಶ್ಲೋಕಗಳನ್ನು ಗಮನಿಸಿದ್ದೇವೆ. ಹಾಗೆ 3ಯ ಸ್ಕಂದಲ್ಲಿಯೂ ಕೂಡ ಒಂದಷ್ಟು ಶ್ಲೋಕಗಳು ಕಂಠಪಾಠಕ್ಕಾಗಿ ನಿಗದಿಪಡಿಸಲಾಗಿದೆ. ಅದು ಮುಂದೆ ಬರತಕ್ಕಂತಹ ಕಪಿಲ ದೇವಹೂತಿ ಸಂವಾದದಲ್ಲಿ ಬರುವ ಆ ಶ್ಲೋಕಗಳು. ಅದನ್ನು ಮುಂದಿನ ಹಂತದಲ್ಲಿ ಚರ್ಚೆ ಮಾಡಬಹುದಾಗಿದೆ. ಈಗ ಪಾಠದ ವಿಷಯಕ್ಕೆ ನೇರವಾಗಿ ಬರುವುದು ಅಂತಾಗಿದ್ದರೆ 3ಯ ಸ್ಕಂದ ಒಟ್ಟು 34 ಅಧ್ಯಾಯಗಳನ್ನು ಹೊಂದಿದೆ. ಬಹಳ ಸುದೀರ್ಘವಾದ ಹೆಚ್ಚು ವಿವರ ಇರತಕ್ಕಂತಹ ಸ್ಕಂದ 3ಯ ಸ್ಕಂದ. ಇದರಲ್ಲಿ ಪ್ರಸಿದ್ಧವಾದ ಕಪಿಲ ದೇವಹೂತಿಯ ಸಂವಾದ, ಯಾವುದನ್ನು ನಾವು ಕಪಿಲ ಗೀತೆ ಅಂತ ಕರಿತೇವೆ, ಅತ್ಯಂತ ಪ್ರಸಿದ್ಧವಾದ ಶ್ರೇಷ್ಠವಾದ ಎಲ್ಲರ ಜೀವನೋಪಾಯಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ ಶ್ರೇಷ್ಠ ಸಂದೇಶ ಇರತಕ್ಕಂತಹ ಆ ವಿವರ ಇರುವ ಸಂದರ್ಭ ಕೂಡ ಈ 3ಯ ಸ್ಕಂದದಲ್ಲಿ ಬರ್ತದೆ. ಈ 34 ಅಧ್ಯಾಯಗಳ ವಿಷಯ ಇರತಕ್ಕಂತಹ 3ಯ ಸ್ಕಂದದ ಒಟ್ಟಾರೆ ಒಂದು ಸ್ಥೂಲ ನೋಟವನ್ನು ನೋಡುವಂತಾಗಿದ್ದರೆ, ಪ್ರಾರಂಭದಲ್ಲಿಯೇ 1ನೇ ಪ್ರಶ್ನೆಯ ಮೂಲಕ ಆ ವಿಷಯದ ವಿವರಣೆಯನ್ನು ಹಂಚಿಕೆ ಮಾಡಿಕೊಡಲಾಗಿದೆ. 1ನೇ ಪ್ರಶ್ನೆ, 1 ರಿಂದ 8 ಅಧ್ಯಾಯಗಳ ಸಾರಾಂಶವನ್ನು ಸಂಗ್ರಹಿಸಿರಿ. ಈ ಎಲ್ಲ ಕಥೆಯ ಎಲ್ಲ ವಿಷಯಗಳ ವಿವರಣೆಯ ಉದ್ದೇಶ ಭಗವಂತನಲ್ಲಿ ಜ್ಞಾನ ಭಕ್ತಿಗಳನ್ನು ಬೆಳೆಸಿಕೊಳ್ಳತಕ್ಕಂಥದ್ದು. ಅದಕ್ಕೂ ಮುಂಚೆ ಅದಕ್ಕೆ ಪೂರಕವಾಗಿ ಪ್ರಪಂಚದ ಬಗ್ಗೆ ವೈರಾಗ್ಯವನ್ನು ತಂದುಕೊಳ್ಳತಕ್ಕಂಥದ್ದು. ಈ ಸಂಸಾರದ ಬಗ್ಗೆ, ಅಲ್ಲಿ ದುಃಖ ಇಲ್ಲಿ ಕಷ್ಟ, ಇದು ಒಬ್ಬಿಬ್ಬರದಲ್ಲ, ಎಲ್ಲಿ ಕಣ್ಣು ತೆಗೆದಲ್ಲೆಲ್ಲ ವಿಷಯ ಕೇಳಿದಲ್ಲೆಲ್ಲ ಅವರ ಚಿಂತೆ ಇವರ ಚಿಂತೆ ಅದೇ ಬರ್ತಾ ಇದೆ. ನಾವು 100% ಸುಖವಾಗಿದ್ದೇವೆ, ಇನ್ ಆಲ್ ರೆಸ್ಪೆಕ್ಟ್ ವಿ ಆರ್ ಕ್ವೈಟ್ ಹ್ಯಾಪಿ, ನೋ ಬಡಿ, ಯಾರು ಹೇಳುವ ಹಾಗಿಲ್ಲ. ಒಂದಲ್ಲ ಒಂದು ಚಿಂತೆ, ಒಂದಲ್ಲ ಒಂದು ಕಷ್ಟ, ಒಂದಲ್ಲ ಒಂದು ದುಃಖ ಇದ್ದದ್ದೇ. ಮದುವೆ ಆಗಿಲ್ಲ ಅಂತ ಒಂದು ಚಿಂತೆ ಆಗಿದ್ದರೆ, ಮದುವೆ ಆದ ಮೇಲೆ ಮಕ್ಕಳಾಗಿಲ್ಲ ಅಂತ ಒಂದು ಚಿಂತೆ ಆಗ್ಬೋದು, ಮಕ್ಕಳಾದ್ರೂ ಒಳ್ಳೆಯ ಮಗು ಆಗಿಲ್ಲ ಅಂತ ಚಿಂತೆ ಆಗ್ಬೋದು. ಆ ಚಿಂತೆ ಮುಕ್ತಾಯ ಆಗೋದೇ ಇಲ್ಲ. ಹಾಗಾಗಿ ಸಂಸಾರ ಎಷ್ಟಾದರೂ ಅಷ್ಟಕ್ಕಷ್ಟೇ ಅನ್ನುವ ಚಿಂತನೆ ಬರಬೇಕಾಗಿದೆ. ಅದು ಬಂತು ಅಂದರೆ ಬೇಗ ಬಂದಷ್ಟು ಸಾಧನೆಗೆ ಪೂರಕವಾಗ್ತದೆ. ಇಲ್ಲದೇ ಇದ್ದರೆ ಅದರ ಆಸಕ್ತಿ ಕಮ್ಮಿ ಆಗದೇ ಇದ್ದರೆ ಆ ಕಡೆ ಲಕ್ಷ್ಯ ಹೋಗಿಬಿಡ್ತದೆ. ಅದಕ್ಕೋಸ್ಕರ ಶ್ರೀಹರಿಯ ಸಾಕ್ಷಾತ್ಕಾರ ಪಡೆಯಲು ಭಕ್ತಿಯೇ ಪ್ರಧಾನ ಸಾಧನ. ಇದು ಇಡೀ ಶಾಸ್ತ್ರಗಳ ಸಾರ. ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ಮುಖ್ಯ ಕಾರಣ. ಅದಕ್ಕೆ ಪೂರಕವಾಗಿ ಅವನ ಸೃಷ್ಟಿಯ ವಿವರಣೆ ಇರಬಹುದು, ಅವನು ಮಾಡಿದ ಮತ್ತು ಇತರ ಕಾರ್ಯಗಳ ಭಕ್ತರ ರಕ್ಷಣೆ ಅವತಾರ ರೂಪಗಳಲ್ಲಿ ಮಾಡಿರತಕ್ಕದ್ದು ಇರಬಹುದು, ಎಲ್ಲವನ್ನು ತಿಳಿದುಕೊಳ್ಳತಕ್ಕದ್ದು ಕೂಡ ನೋಡ್ತಕ್ಕಂಥದ್ದು. ವಿದುರನು ಕೃಷ್ಣಾವತಾರದ ವಿಚಾರಗಳ ಬಗ್ಗೆ ಉದ್ಧವನಿಗೆ ಪ್ರಶ್ನಿಸಿದು. ಆಗಲೇ ಹೇಳಿದಂತೆಯೇ ಉದ್ಧವ ವಿದುರರ ಭೇಟಿಯಾಗ್ತದೆ ಯಮುನಾ ನದಿಯ ದಡದಲ್ಲಿ. ಏನು ಉದ್ಧವನನ್ನು ಕಂಡ ತುಂಬ ಸಮಯ ಆಗಿತ್ತು. ಕೃಷ್ಣನ ಬಂಧುಗಳ ವಿಷಯವನ್ನು ತಿಳಿಯದೆ, ದ್ವಾರಕೆಗೆ ಹೋಗದೆ, ಅಲ್ಲಿಯ ಮಾಹಿತಿ ಪಡೆಯದೆ ತುಂಬ ಸಮಯ ಆಗಿತ್ತು. ಏನು ಉದ್ಧವ ಕಾಣಿಸಿದ ಒಂದೇ ಹೊಸ ಪ್ರಶ್ನೆ ಕೇಳಿಬಿಡ್ತಾನೆ, ಕೃಷ್ಣ ಹೇಗಿದ್ದಾನೆ, ವಸುದೇವ ಹೇಗಿದ್ದಾನೆ, ದೇವಕಿ ಹೇಗಿದ್ದಾಳೆ, ಹಾಗೆ ಹೀಗೆ ಅಂತೆಲ್ಲ ಅಷ್ಟು ಆತ್ಮೀಯವಾದ ಪ್ರಶ್ನೆಗಳನ್ನು ವಿದುರನು ಕೃಷ್ಣಾವತಾರದ ವಿಚಾರಗಳ ಬಗ್ಗೆ ಉದ್ಧವನಿಗೆ ಪ್ರಶ್ನಿಸಿದುದು. ಉದ್ಧವನಿಂದ ಸಂಕ್ಷೇಪವಾಗಿ ಕೃಷ್ಣಾವತಾರ ಕಥೆಯ ನಿರೂಪಣೆ. ಉದ್ಧವ ಆವಾಗ ಇನ್ನಲ್ಲಿ ಕೃಷ್ಣ ಅವತಾರ ಸಮಾಪ್ತಿ ಆಗಿಬಿಟ್ಟಿದೆಯಪ್ಪ, ಅವನಿದ್ದಾಗ ಏನೆಲ್ಲ ಅನುಕೂಲ ಇತ್ತು, ಒಳ್ಳೆಯದಿತ್ತು ಅಂತ ಪ್ರಾರಂಭದಿಂದ ರೈಟ್ ಫ್ರಮ್ ಪೂತನಾ ರಾಕ್ಷಸ ಸಂಹಾರ, ಏನು ಕೃಷ್ಣಾವತಾರ ಕಥೆಯನ್ನು ಹಿಡಿದುಕೊಂಡು ಎಲ್ಲರ ಕಥೆಯನ್ನು ಕೂಡ ವಿವರಣೆಯನ್ನು ಮಾಡ್ತಾನೆ. ಸುಖ ಜ್ಞಾನಪ್ರಾಪ್ತಿಯ ಮಾರ್ಗೋಪಾಯಗಳ ಬಗ್ಗೆ ವಿದುರನು ಮೈತ್ರೇಯರನ್ನು ಪ್ರಶ್ನಿಸುವುದು. ಆನಂತರ ಉದ್ಧವ ಕೃಷ್ಣನು ಹೇಳಿದ ಉಪದೇಶವನ್ನು ಪಡೆಯೋದಕ್ಕೋಸ್ಕರ ನೀನು ಮೈತ್ರೇಯ ಮಹರ್ಷಿಗಳ ಹತ್ರ ಹೋಗು, ಭೇಟಿಯಾಗು ಅಂತ ಹೇಳಿದಾಗ ಉದ್ಧವನನ್ನು ಬದಲಿಗೆ ಬೀಳ್ಕೊಡ್ತಾನೆ. ತಾನು ಹುಡುಕ್ತಾ ಬರ್ತಾನೆ ಮೈತ್ರೇಯ ಮಹರ್ಷಿಗಳನ್ನು ಕಾಣಬೇಕು ಅಂತ. ಹರಿದ್ವಾರದಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾರೆ, ಅವರನ್ನು ಕಾಣ್ತಾನೆ. ಅವರನ್ನು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಕೇಳಿದ? ಸುಖ ಜ್ಞಾನಪ್ರಾಪ್ತಿಯ ಮಾರ್ಗೋಪಾಯಗಳ ಬಗ್ಗೆ ವಿದುರನು ಮೈತ್ರೇಯರನ್ನು ಪ್ರಶ್ನಿಸುವುದು. ಇದು ಇವತ್ತು ನಮಗೆಲ್ಲ ಸಮಸ್ಯೆ ಇದೇ ಆಗಿದೆ. ಸುಖ ಪ್ರಾಪ್ತಿ ಮತ್ತು ಜ್ಞಾನಪ್ರಾಪ್ತಿ ಹೇಗಾಗ್ತದೆ, ಈ ಸುಖ ಪ್ರಾಪ್ತಿ ಹೇಗಾಗ್ತದೆ ಅದೇ ಗೊತ್ತಿಲ್ಲ ನಮಗೆ. ನಾವು ಸುಖ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಹಸಿವಾಗಿರ್ತದೆ, ಮಗುವಿನ ಕೈಯಲ್ಲಿ ಮೋಸಂಬಿ ಕೊಡ್ತೇವೆ,
ಅಂತ ಇಟ್ಕೊಳ್ಳೋಣ. ಆ ಮಗು ಕೈಲಿ ಮೋಸಂಬಿ ಸಿಕ್ಕಿತು, ಸುಖ ಆಯಿತು ಅಂತ ಭಾವಿಸ್ತದೆ. ಅದನ್ನು ತಿನ್ನುವಾಗ ತಿನ್ನಲಿಕ್ಕೆ ಗೊತ್ತಿಲ್ಲ ಅದಕ್ಕೆ ಹೇಗೆ ತಿನ್ನಬೇಕು ಅಂತ. ಅದನ್ನು ನೇರವಾಗಿ ಬಾಯಿಗೆ ಹಾಕಿದಾಗ ಕಹಿಯ ಅನುಭವ. ಛೇ ಅಂತ ಬಹುಶಃ ಬಿಸಾಕ್ಬೋದೇನೋ, ಕಹಿಯಾಗಿದೆ ಅಂತ. ಗೊತ್ತಿಲ್ಲ ಅದಕ್ಕೆ ಯಾವುದು ಸುಖ ಅಂತ ಗೊತ್ತಿಲ್ಲ, ಹೇಗೆ ತಿನ್ನಬೇಕು ಗೊತ್ತಿಲ್ಲ, ಹೇಗೆ ಪಡಬೇಕು ಗೊತ್ತಿಲ್ಲ. ಅದನ್ನು ಬುದ್ಧಿವಂತ ತಾಯಿ ಅದನ್ನು ಬಿಡಿಸಿ ತೊಳೆಗಳನ್ನು ಎಸಳುಗಳನ್ನು ತೆಗೆದುಕೊಟ್ಟಾಗ ಅದು ಆನಂದ ಕೊಡ್ತದೆ. ಹಾಗೆ ಭಗವಂತ ಈ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ, ಪ್ರಪಂಚದ ಅನೇಕ ವಸ್ತುಗಳನ್ನು ಕೊಟ್ಟಿದ್ದಾನೆ, ಅನೇಕ ಸಂಗತಿಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇವೆಲ್ಲ ಸುಖದಾಯಕ ನಿಜ. ಅವುಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅದು ಗೊತ್ತಿಲ್ಲ ನಮಗೆ. ಹಾಗಾಗಿ ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿಬಿಡ್ತದೇನೋ ಅನ್ನೋ ಸಂದರ್ಭ ನಿರ್ಮಾಣ ಆಗಿಬಿಟ್ಟಿದೆ. ಮೇಲ್ನೋಟಕ್ಕೆ ಅವೆಲ್ಲ ಆ ಮಗುವಿನ ಕೈಲಿರುವ ಮೋಸಂಬಿ ಆ ಮಗುವಿಗೆ ಬಾಯಿಗೆ ಹಾಕಿದಾಗ ಕಹಿ ಅನುಭವ ನೀಡುವಂತೆ ಎಲ್ಲ ಸಂಸಾರ ಪದಾರ್ಥಗಳು ಕೂಡ, ಅದು ಯಾರೇ ಇರಲಿ, ಹೆಂಡತಿ, ಮಕ್ಕಳು, ಮಗ, ಮನೆ, ಮಠ, ಆಸ್ತಿ ಪಾಸ್ತಿ, ಅವುಗಳ ಬಳಕೆಯ ಕ್ರಮ ಗೊತ್ತಿಲ್ಲ ಅಂತಾಗಿದ್ದರೆ ದುಃಖವೇ ಉಂಟಾಗಿಬಿಡ್ತದೆ. ಹಾಗಾಗಿ ಸುಖ ಪ್ರಾಪ್ತಿಯ ಮಾರ್ಗ ಯಾವುದು? ಎಲ್ಲಿ ಸುಖ ದೊರೀತದೆ? ಏನನ್ನು ಮಾಡಿ ಸುಖ ದೊರೀತದೆ? ಏನನ್ನು ತಿಂದರೆ ಸುಖ ದೊರೀತದ? ಸಿನಿಮಾ ನೋಡಿದ್ರೆ ಸುಖ ದೊರೀತದ? ಟಿ ವಿ ನೋಡಿ ಸುಖ ದೊರೀತದ? ವ್ಯಾಟ್ಸಪ್ ಚೆಕ್ ಮಾಡಿದ್ರೆ ಸುಖ ದೊರೀತದ? ಏನು ಮಾಡಿದ್ರೆ ಸುಖ ದೊರೀತದೆ ಅಂತ ಇಲ್ಲಿ ಮೂಲಭೂತ ಪ್ರಶ್ನೆ ಅಲ್ಲಿ ಬಂದಿರತಕ್ಕಂಥದ್ದು. ಹಾಗೆಯೇ ಜ್ಞಾನ ಪ್ರಾಪ್ತಿ, ಅದಕ್ಕೆ ಉತ್ತರ ರೂಪವಾಗಿ ಭಗವಂತನ ಜ್ಞಾನವನ್ನು ಪಡ್ಕೊಳ್ಬೇಕು. ಭಗವಂತನ ಜ್ಞಾನ ಇಲ್ಲದಿದ್ದಕ್ಕೆ ಇವತ್ತು ಬಂದಿರತಕ್ಕ ದುಃಖಗಳು, ಕಷ್ಟಗಳು ಎಲ್ಲ ಮೂಲ ಕಾರಣ ಆ ಜ್ಞಾನದ ಕೊರತೆಯಿಂದ. ಹಾಗಾಗಿ ಭಗವಂತನ ಜ್ಞಾನವನ್ನು ಪಡೀಲಿಕ್ಕೆ ಏನು ಉಪಾಯ, ಏನು ಮಾರ್ಗಗಳು? ಇದರ ಬಗ್ಗೆ ವಿದುರ ಮೈತ್ರೇಯರನ್ನು ಪ್ರಶ್ನಿಸ್ತಾನೆ. ಅಂದರೆ ಇದರ ತಾತ್ಪರ್ಯ ಇಷ್ಟೇ, ಜ್ಞಾನಿಗಳು ದೊಡ್ಡವರು ಭೇಟಿಯಾದಾಗ ಭಗವಂತನ ಜ್ಞಾನವನ್ನು ನಮಗೆ ಪಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ಆ ರೀತಿ ಉಪದೇಶವನ್ನು ನಾವು ಹೊರತು ಕೇಳಬೇಕು. ಅದು ಬೆಸ್ಟ್ ಹಿಂಗೆ ಅಡಚಣೆ ಆಗಿದ್ರಿ, ಒಂದು ಗಂಡು ಸಂತಾನ ಆಗಬೇಕಾಗ್ಯದ, ಮಗ ಮಾತು ಕೇಳ್ತಾ ಇಲ್ಲ, ಮತ್ತೇನೊಂದು ಮನೆ ಕಟ್ಟಬೇಕಾಗ್ಯದ, ಬರೀ ಹಿಂಗೆ ಲೌಕಿಕ ವಿಚಾರಗಳನ್ನೇ ಆ ಗುರುಗಳ ಮುಂದೆ ಹೇಳಿಕೊಂಡು ಸಮಸ್ಯೆ ಮಾಡಿಕೊಳ್ಳುವುದಲ್ಲ. ಜ್ಞಾನಿಗಳು ಬಂದಾಗ ದುಃಖ ಪರಿಹಾರದ ಮಾರ್ಗವನ್ನು ವಿನಂತಿಸಿಕೊಳ್ಬೇಕು, ಕೇಳ್ಕೊಳ್ಬೇಕು. ಆ ಜ್ಞಾನಿಗಳು ಭೇಟಿಯಾಗೋದೇ ಅದಕ್ಕೋಸ್ಕರ ಭಗವಂತ ಅವರನ್ನು ಕಳಿಸಿಕೊಟ್ಟಿರ್ತಾನೆ. ನಾವು ಅದನ್ನು ಕೂಡ ತಪ್ಪಾಗಿ ತಿಳಿದುಕೊಂಡು ಮತ್ತೆ ನಮ್ಮ ಸ್ವಾರ್ಥ ಕಾರ್ಯಗಳಲ್ಲಿಯೇ ತೊಡಗಿಬಿಡ್ತೀವಿ ಅಂತ ಅನ್ನಿಸ್ತದೆ. ಇದನ್ನು ಸೂಚನೆ ನಾವು ನೋಡ್ತಕ್ಕಂಥದ್ದು. ವಿದುರ ಕೇಳಿದ ಶಾಶ್ವತ ಸುಖ ಜ್ಞಾನ ಪ್ರಾಪ್ತಿ ಹೇಗೆ ಆಗ್ತದೆ, ಇದರ ಬಗ್ಗೆ ತಾವು ವಿನಂತಿಸಬೇಕು ಅಂತ ಹೇಳಬೇಕು ಅಂತ ಕೇಳಿದ್ದಾನೆ. ಆಗ ಮೈತ್ರೇಯರು ಸೃಷ್ಟಿಗಿಂತ ಮೊದಲಿನ ಪರಿಸ್ಥಿತಿಯ ವಿವರಣೆ, ಸೃಷ್ಟಿಗಿಂತ ಮುಂಚೆ ಏನೇನಿತ್ತಪ್ಪ, ಹೇಗಿತ್ತು, ಸೃಷ್ಟಿ ಹೇಗಾಯಿತು, ಯಾಕಾಯಿತು, ಏನೆಲ್ಲ ಸೃಷ್ಟಿಯಾಯಿತು, ಎಲ್ಲದರ ಬಗ್ಗೆ, ಭಗವಂತನ ಮಹಿಮೆಯ ಬಗ್ಗೆ. ಸೃಷ್ಟಿ ಅಂದರೆ ಭಗವಂತನ ಮಹಿಮೆ. ಏಕ ಶಬ್ದದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಶಬ್ದದಲ್ಲಿ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು ಅಂತಾಗಿದ್ದರೆ ಅವನ ಸೃಷ್ಟಿಯ ಪ್ರಕ್ರಿಯೆಯನ್ನು ಜಾಲಾಡಬೇಕು. ಆವಾಗ ಅವನು ಮಹಾಮಹಿಮನ್ ಗೊತ್ತಾಗ್ತದೆ. ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತ, ಸರ್ವಸಮರ್ಥ ಏನೆಲ್ಲ. ಅದಕ್ಕೋಸ್ಕರ ಈ ಸೃಷ್ಟಿಯ ಸ್ಥಿತಿಗಿಂತ ಮೊದಲೇನಿತ್ತು ಅದರ ವಿವರಣೆಯನ್ನು ಮಾಡ್ತಾರೆ. ಆನಂತರ ಮಹತ್ತತ್ವಾದಿಗಳಲ್ಲಿ ಶ್ರೀಹರಿಯು ಪ್ರವೇಶಿಸಿದು. ಆನಂತರ ಪ್ರಕೃತಿಯಿಂದ ಮಹತ್ತತ್ವ ನಿರ್ಮಾಣವಾಗ್ತದೆ. ಮಹತ್ತತ್ವದಿಂದ ಅಹಂಕಾರ ತತ್ವ ನಿರ್ಮಾಣವಾಗ್ತದೆ. ಅಹಂಕಾರ ತತ್ವ ಕೂಡ 3 ಪ್ರಕಾರ, ಅದೆಲ್ಲ ಮುಂದೆ ವಿವರಣೆ ಬರಲಿಕ್ಕಿದೆ. ಆದರೆ ಆ ಯಾವ ತಾತ್ವಿಕ ದೇವತೆಗಳು ಸೃಷ್ಟಿಯನ್ನು ಮಾಡೋದಕ್ಕೋಸ್ಕರ ಭಗವಂತ ಅವರನ್ನು ನಿರ್ಮಾಣ ಮಾಡಿದ್ರೂ ಸೃಷ್ಟಿ ಹೇಗೆ ಮಾಡೋದು ಗೊತ್ತಾಗಲಿಲ್ಲ, ಸುಮ್ಮನಾಗಿಬಿಟ್ಟು ದೇವರನ್ನೇ ಪ್ರಾರ್ಥನೆ ಮಾಡ್ತಾರಂತೆ. ಹಾಗಾಗಿ ಭಗವಂತನೇ ಆವಾಗ ಅವರ ಒಳಗೆ ಪ್ರವೇಶ ಮಾಡಿ, ತೈತ್ತರೀಯ ಉಪನಿಷತ್ತು ಹೇಳ್ತದೆ, ತತ್ ಸೃಷ್ಟವ ತದೇವ ಅನುಪ್ರಾವಿಶತ್. ಆ ದೇವರನ್ನು ಸೃಷ್ಟಿ ಮಾಡಿದ, ಪದಾರ್ಥಗಳು ನಿರ್ಮಾಣ ಮಾಡಿದ. ಚಪಾತಿ ಮಾಡಬೇಕು, ಉಂಟು ಚಪಾತಿ, ಚಪಾತಿ ಹಿಟ್ಟಿದೆ, ನೀರು ಇದೆ, ಹಾಲು ಇದೆ, ಅದನ್ನು ಕಲಿಸಬೇಕು. ಸರಿ ಅಲ್ಲ, ಅದನ್ನು ಯಾವ ರೀತಿ ಕಲಿಸ್ಬೇಕು, ಹೇಗೆ ಮಾಡಬೇಕು ಅಂತ ಮಾಹಿತಿ ಇದ್ದರೆ ಸರಿ ಆಗ್ತದೆ. ನೀರು ಹೆಚ್ಚಾಯಿತು, ಅದು ಅಳಕಾಯಿ ಕೂಡ್ತದೆ, ಏನೂ ಆಗೋದಿಲ್ಲ. ತುಂಬ ಗಟ್ಟಿ ಆಯಿತು, ಆವಾಗಲೂ ಆಗೋದಿಲ್ಲ. ಹೀಗೆ ಆಯಿತು. ಯಾವುದೋ ಪುಸ್ತಕದಲ್ಲಿ ಬಂದಿತ್ತು ಪಾಕಶಾಸ್ತ್ರದ ವಿಷಯ. ಅದರಲ್ಲಿ ಯಾರೊಬ್ಬ ಹೊಸ ಸೊಸೆ ಮನೆಗೆ ಬಂದವಳು ಅದರಲ್ಲಿ ಓದಿದ್ಲು, ಚಪಾತಿ ಹಿಟ್ಟು ಕಲಿಸಿ ಅದರ ಮೇಲೆ 1 ಗಂಟೆ ಇಡಿ. ಅವಳು ಹಾಗೆ ಮಾಡಿದ್ಲು, ಚಪಾತಿ ಹಿಟ್ಟು ಕಲಿಸಿದ್ಲು, ದೇವ್ರ ಮೇಲೆ 1 ಗಂಟೆ ಇತ್ತು, ಪೂಜೆ ಗಂಟೆ ಅಂತ ಅದ್ರ ಮೇಲೆ ಇಟ್ಲು. ಅತ್ತೆ ಹುಡುಕ್ತಾ ಇದ್ದಾಳೆ, ಮಾವು ಹುಡುಕ್ತಾ ಇದ್ದಾರೆ, ಪೂಜೆಗೆ ಗಂಟೆ ಬೇಕಾಗಿತ್ತು, ಎಲ್ಲಿ ಉಂಟು? ಅತ್ತೆ ಸೊಸೆ ಹೇಳ್ತಾಳಂತೆ, ಇಲ್ಲ ಅದು ಚಪಾತಿ ಹಿಟ್ಟು ಕಲಿಸಿ ಅದರ ಮೇಲೆ ಇಟ್ಟಿದ್ದೇನೆ ಅಂತ. ಯಾಕೆ ಅಂದರು, ಇಲ್ಲ ಆ ರೀತಿ ವಾಕ್ಶಾಸ್ತ್ರ ಬರೆದಿತ್ತು, ಆ ರೀತಿ ಚಪಾತಿ ಹಿಟ್ಟು ಕಲಿಸಿ ಅದರ ಮೇಲೆ 1 ಗಂಟೆ ಇಡಿ. ಇದೆಲ್ಲ ಅಪಾರ್ಥ ಅನರ್ಥ ಆಗಿಬಿಡ್ತದೆ.
ಹಾಗಾಗಿ ಯಾವುದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಾಗಿದ್ದರೆ ಏನು ಕೆಲಸ ಆಗೋದೇ ಇಲ್ಲ. ಎಲ್ಲ ಪದಾರ್ಥ ಇದೆ, ಇಲ್ಲಿಯೂ ಅದೇ ರೀತಿ ಆಯಿತು. ಎಲ್ಲ ಪದ ನಿರ್ಮಾಣಕ್ಕೋಸ್ಕರ ಭಗವಂತ ತತ್ವಾಭಿಮಾನಿ ದೇವತೆಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆದರೆ ಅವರಿಗೆ ಗೊತ್ತಿಲ್ಲ ಯಾವುದನ್ನು ಎಲ್ಲಿ ಜೋಡಿಸಬೇಕು, ಹೇಗೆ ಮಾಡಬೇಕು, ಒಂದು ಗೊತ್ತಿಲ್ಲ. ಹಾಗೆ ಭಗವಂತನವರೊಳಗೆ ಪ್ರವೇಶ ಮಾಡಿದ್ದಾನೆ. ವೈರಾಜ ಎಂಬ ಬ್ರಹ್ಮ ಶರೀರದಿಂದ ದೇವಾದಿಗಳ ಸೃಷ್ಟಿ, ತಾನೇ ವಿರಾಟ್ ರೂಪ ಧಾರಣೆ ಮಾಡಿಕೊಂಡು ವೈರಾಜ ಎಂಬತಕ್ಕಂಥ ಹೆಸರಿನಿಂದ ಎಲ್ಲ ದೇವತೆಗಳನ್ನು ಸೃಷ್ಟಿ ಬೇಕಾದ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಆನಂತರ ಬ್ರಾಹ್ಮಣಾದಿಗಳ ಬೇರೆ ಬೇರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮುಂತಾದವುಗಳೆಲ್ಲ ಉತ್ಪತ್ತಿ ಆಗತಕ್ಕಂಥ ಕ್ರಮ, ಶ್ರೀಹರಿಯ ಮಹಾತ್ಮ್ಯ ವರ್ಣನೆ, ಏನು ಅವನ ಮಹಿಮೆ ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾರೆ. ಏನು ಮಹಿಮೆ ಅಂತಂದರೆ ಭಗವಂತ ಸರ್ವವ್ಯಾಪ್ತ ಅಂತ ಹೇಳುವಾಗ ಎಲ್ಲ ಕಡೆಗಿದ್ದಾನೆ, ಎಲ್ಲ ಕಡೆಗಿದ್ದಾನೆ. ಇದು ಭಗವಂತನ ಸರ್ವವ್ಯಾಪ್ತಿಯ ಲಕ್ಷಣ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದು ಉಪನಿಷತ್ತಿನ ನಾರಾಯಣ ಉಪನಿಷತ್ತಿನ ಮಾತು. ಅದನ್ನು ಪುರಂದರದಾಸ ಕನ್ನಡೀಕರಿಸಿ ಒಳ ಹೊರಗೆ ತುಂಬಿಕೊಂಡಿಹ ತಾನಿಲ್ಲದ ಠಾವು ಎಳ್ಳಿನಷ್ಟಿಲ್ಲ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ವೇದ ಹೇಳ್ತದೆ. ಹಾಗೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ಎಲ್ಲ ಕಡೆ ಭಗವಂತ ಇರುವಂತಾಗಿದ್ದರೆ ಆಯಾ ದೋಷಗಳ ಅಂಟುವಿಕೆ ಆ ದೇವರಿಗೆ ಉಂಟೋ ಇಲ್ಲವೋ? ಬಹುಶಃ ನಮಗನಿಸ್ತದೆ ಇರಬೇಕು ಅಂಟುವಿಕೆ. ಯಾಕೆ? ನನ್ನೊಳಗೆ ಭಗವಂತ ಇದ್ದಾನೆ ಅಂತ ಅನ್ನೋದಾಗಿದ್ದರೆ ನಾನು ಒಂಚೂರು ಏನೋ ಕೆಮ್ಮೋ, ನೆಗಡಿಯೋ, ಜ್ವರವೋ, ಏನೋ ಅನಾರೋಗ್ಯ, ಏನೋ ಸ್ವಲ್ಪ ತೊಂದರೆ, ಮೈಯ ಕಣಕಣಿ ಏನೋ ಆಯಿತು. ಹಾಗಾದರೆ ಭಗವಂತನಿಗೂ ಒಳಗಿರೋ ಭಗವಂತನಿಗೂ ಕೂಡ ಅನಾರೋಗ್ಯ ಉಂಟಾಯಿತು ಹೇಗೆ ಅಂತ ಅನ್ನೋ ಪ್ರಶ್ನೆ ಬರಬಹುದಾಗಿದೆ. ಹಾಗೆಯೇ ಎಲ್ಲ ಕಡೆ ಭಗವಂತ ಒಳ್ಳೆಯ ಪದಾರ್ಥ, ಕೆಟ್ಟ ಪದಾರ್ಥ, ಸುಗಂಧ, ದುರ್ಗಂಧ ಎಲ್ಲ ಕಡೆಗೂ ಇದ್ದಾನೆ ಅಂತ ಅನ್ನೋದಾಗಿದ್ದರೆ ಅಲ್ಲಿಯ ದೋಷಗಳು ಅವನಿಗೆ ಲೇಪ ಉಂಟೋ ಹೇಗೆ ಅಂತ ಪ್ರಶ್ನೆ ಕೂಡ ಬರಬಹುದು. ಅದಕ್ಕೋಸ್ಕರ ಆ ಒಂದು ಚಿಂತನೆಯ ತಂದುಕೊಂಡು ಇದೇ ಹರಿಯ ಮಹಿಮೆ ಏನದು? ದುಃಖಿತನಾದ ಜೀವನ ಶರೀರದಲ್ಲಿ ಹರಿವು ನೆಲೆಸಿದ್ದರೂ ಅವನ ಮಾಹಾತ್ಮ್ಯಕ್ಕೆ ಕುಂದಿಲ್ಲ. ಅಲ್ಲೇ ಇದ್ದಾನೆ ಭಗವಂತ, ದುಃಖಿತನ ಜೀವನದಲ್ಲೇನೆ, ರೋಗಿಯ ಜೀವನದಲ್ಲೇನೆ. ಆದರೆ ಭಗವಂತನಿಗೆ ಮಾತ್ರ ರೋಗ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ. ಇದವನ ಮಹಿಮೆ. ಅಲ್ಲಿ ಇದ್ದು ಅದರ ದೋಷ ತನಗೆ ಅಂಟದಂತೆ ಮಾಡಿಕೊಳ್ಳತಕ್ಕಂಥದ್ದೇ ಇದು ಭಗವಂತನ ಹೆಗ್ಗಳಿಕೆ. ಹೇಗೀಗ ಎಕ್ಸ್ಪರ್ಟ್ ಅಂತ ಅನ್ನೋ ಅರ್ಥ. ಆಗಲೇ ಹೇಳಿದಂತೆಯೇ ಚಪಾತಿ ಮಾಡಬೇಕೋ, ಬಕ್ರಿನೋ, ರೊಟ್ಟಿನೋ ಮಾಡಬೇಕು ಅಂತ ಇಟ್ಕೊಳ್ಳೋಣ. ಏನೂ ಪ್ರಾಕ್ಟೀಸ್ ಅಥವಾ ಗೊತ್ತಿಲ್ಲಿರತಕ್ಕಂಥವ್ರು, ಎಕ್ಸ್ಪರ್ಟ್ ಆಗದೇ ಇರತಕ್ಕಂಥವ್ರು ಆ ಚಪಾತಿಯನ್ನು, ರೊಟ್ಟಿಯನ್ನು, ಬಕ್ರಿಯನ್ನು ಮಾಡುವಾಗ 1-2-3 ಬಕ್ರಿ ಆಗುವಷ್ಟು ಹಿಟ್ಟು ಅಥವಾ ಚಪಾತಿ ಆಗುವಷ್ಟು ಹಿಟ್ಟು ಮೈ ಮೇಲೆ ಯಾರು ಚೆಲ್ಕೊಂಡಿರ್ತಾರೆ, ಕೆಳಗಾದ್ರು ಚೆಲ್ಲಿರ್ತಾರೆ. ಗೊತ್ತಿಲ್ಲ ಯಾವ ರೀತಿ ಅದನ್ನು ಬಳಕೆ ಮಾಡಬೇಕು ಅಂತ. ಎಕ್ಸ್ಪರ್ಟೈಸ್ ಆಗಿದ್ದಿಲ್ಲ ಅಂದರೆ ರೀತಿ ಆಗ್ತದೆ. ಹಾಗೆ ನಾನೊಬ್ಬ ಮೂರ್ಖ ನನ್ನಂಥ ದೊಡ್ಡ ಮೆಕ್ಯಾನಿಕ್ ಇದ್ದಂತ ಇಟ್ಕೊಳ್ರಿ. ಯಾವ ಸ್ಕೂಟರ್ ರಿಪೇರಿ ಮಾಡಬೇಕಾಗಿದೆ, 2 ನಟ್ ಬಿಚ್ತಾನೆ. 1 ನಟ್ ಬಿಚ್ಚುವಾಗ ತನ್ನ ಮುಖಕ್ಕೆ ಒಂದಷ್ಟು ಅರ್ಧ ಭಾಗ ಗ್ರೀಸ್ ಹಚ್ಕೊಂಡ್ಬಿಡ್ತಾನೆ ಕೈಯಿಂದ. ಇನ್ನೊಂದು ಮುಖಕ್ಕೆ, ಇನ್ನೊಂದು ಅರ್ಧ ಭಾಗಕ್ಕೆ ಇನ್ನೊಂದು ನಟ್ ಬಿಚ್ಚುವಾಗ ಆ ಗ್ರೀಸ್ ಹಚ್ಕೊತಾನೆ. ರಿಪೇರಿ ಇನ್ನೂ ಎಲ್ಲೋ ಇದೆ, ಬರೀ ಒಂದು ನಟ್ ಬಿಚ್ಚುವಾಗಲೇ ಮುಖಕ್ಕೆಲ್ಲ ಮಸೀನು ಅಥವಾ ಗ್ರೀಸ್ ಹಚ್ಕೊಂಡಿದ್ದಾಯಿತು. ಅಂದರೆ ಅದರಲ್ಲಿ ಪ್ರಾವೀಣ್ಯ, ನೈಪುಣ್ಯ ಇದ್ದಿದ್ದಿಲ್ಲ ಅಂತಂದರೆ ಅದರ ಅಂಟುವಿಕೆ ಬಂದುಬಿಡ್ತದೆ. ಅದು ಎಕ್ಸ್ಪರ್ಟ್ ಆಗಿರ್ತಕ್ಕಂಥವನು ಕೈಗೆ ಏನು ಅಂಟಿಕೊಳ್ಳದೆ. ಹಾಗೆಯೇ ತಾಯಂದಿರು ಅಥವಾ ಅತ್ತೆಯಂದಿರು ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಚಪಾತಿ ಬಕ್ರಿ ಮಾಡುವಾಗ ಏನೂ ತಳಗೆ ಚೆಲ್ಲದೆ ನೀಟಾಗಿ ಆ ಚಪಾತಿ ಅಥವಾ ಬಕ್ರಿ ಮುಂತಾದ ಅಡುಗೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಮೆಕ್ಯಾನಿಕ್ ಕೂಡ ತನ್ನ ಕೈಗಳಿಗೆ ಎಕ್ಸ್ಪರ್ಟ್ ಆದವನು ಹೆಚ್ಚು ಆ ಗಲೀಜನ್ನು ಅಥವಾ ಗ್ರೀಸನ್ನು ಹಚ್ಚಿಕೊಳ್ಳದೆ ಆ ಕಾರ್ಯವನ್ನು ಮುಗಿಸಿದ್ದನ್ನು ನಾವು ಕಾಣ್ತೀವಿ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಅದರ ದೋಷ ತನಗೆ ಅಂಟದಂತೆ ಮಾಡಿಕೊಳ್ತಾ ಇದ್ದಾನೆ. ಇದು ಆ ಭಗವಂತನ ಮಹಿಮೆ. ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವನಿಗೆ ದುಃಖಾದಿ ಭೋಗ ಇಲ್ಲ, ಎಲ್ಲ ಕಡೆಯೂ ಇದ್ದಾನೆ, ದುಃಖದ ಭೋಗ ಇಲ್ಲ. ಬಹಳ ಅವನ ಮಹಿಮೆನ ಈ ಮೂಲಕ ತಿಳಿಬಹುದಾಗಿದೆ ಎಂಬ ಅರ್ಥದ ವಿದುರನ ಪ್ರಶ್ನೆಗಳ ನಿರೂಪಣೆ. ಇದಿಷ್ಟು ಪ್ರಾರಂಭದ 1ರಿಂದ 8 ಅಧ್ಯಾಯಗಳ ವಿಷಯಗಳ ಸಂಗ್ರಹಗೊಂಡಿರತಕ್ಕಂಥದ್ದನ್ನು ಕಾಣ್ತೇವೆ. ಮುಂದಿನ 2ನೇ ಪ್ರಶ್ನೆ 9ರಿಂದ 14 ಅಧ್ಯಾಯಗಳ ಸಾರಾಂಶವೇನು? ಭಗವಂತ ಸರ್ವೋತ್ತಮ ಭಗವಂತ, ಜೀವೋತ್ತಮ ಬ್ರಹ್ಮದೇವ, ಸರ್ವ ಜೀವೋತ್ತಮನೆನಿಸಿದ ಹಿರಣ್ಯಗರ್ಭ, ಅದು ಬ್ರಹ್ಮನಿಗೆ ಹೆಸರು ಆ ಶಬ್ದ. ಹಿರಣ್ಯಗರ್ಭನನ್ನು, ಬ್ರಹ್ಮದೇವನನ್ನು ಸೃಷ್ಟಿಸುವುದರ ಮೂಲಕ ತಾನು ಸರ್ವೋತ್ತಮನೆಂಬುದನ್ನು ಸಾಬೀತುಪಡಿಸಿದವನು ಶ್ರೀಹರಿ.
ಸರ್ವೋತ್ತಮ ಭಗವಂತ ಹೇಗೆ ಆಗ್ತಾನೆ ಅಲ್ಲಿಕ್ಕೆ ಒಂದೇ ಏಟ್ನೊಳಗೆ, ಒಂದೇ ವಿಚಾರದೊಳಗೆ, ಒಂದೇ ಕೃತಿ ಒಳಗೆ ತೋರಿಸ್ಬಿಟ್ಟ ಭಗವಂತ. ಇಡೀ ಪ್ರಪಂಚದಲ್ಲಿ ಜೀವೋತ್ತಮರಾದವರೇ ಬ್ರಹ್ಮದೇವರು. ಎಲ್ಲ ಜೀವರಿಗೆ ಶ್ರೇಷ್ಠ ಅಂತ ಹೇಳಿದ್ಮೇಲೆ ಜಡಕ್ಕೆ ಶ್ರೇಷ್ಠ ಅಂತ ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಎಲ್ಲ ಜೀವರಲ್ಲಿಯೇ ದೇವತೆಗಳು, ದಾನವರು, ಮಾನವರು, ಕ್ರಿಮಿ, ಕೀಟ, ಪಶು, ಪಕ್ಷಿ, ಪ್ರಾಣಿ ಎಲ್ಲ ಎಲ್ಲರಿಗೂ ಶ್ರೇಷ್ಠ ಬ್ರಹ್ಮದೇವರು. ಇನ್ನು ಜಡ ಯಾವುದೋ ಕಲ್ಲು ಮಣ್ಣು ಇವು ಶ್ರೇಷ್ಠ ಅಂತ ಮತ್ತೆ ಪ್ರತ್ಯೇಕ ಹೇಳಬೇಕೇನು? ಅವಶ್ಯಕತೆನೇ ಇಲ್ಲ. ಹಾಗೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥವ್ರು, ಜೀವೋತ್ತಮರಾಗಿರ್ತಕ್ಕಂಥವ್ರು ಬ್ರಹ್ಮದೇವರು, ಅವರನ್ನೇ ನಿರ್ಮಾಣ ಮಾಡಿದ್ದಾನೆ ಭಗವಂತ ಅಂತ ಹೇಳುವಾಗ ಇನ್ನು ಇದಕ್ಕಿಂತ ಬೇರೆ ದಾಖಲೆ, ಬೇರೆ ಸಾಕ್ಷಿ ಭಗವಂತ ಸರ್ವೋತ್ತಮತ್ವವನ್ನು ಸಾಬೀತುಪಡಿಸಲಿಕ್ಕೆ ಬೇಕಾ? ಹಾಗಾಗಿ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಇದರ ತಾತ್ಪರ್ಯ ನೋಡುವಾಗ ಜೀವೋತ್ತಮರಾಗಿರ್ತಕ್ಕಂತಹ ಬ್ರಹ್ಮದೇವರಾಗಿದ್ದರೂ ಕೂಡ ಅವರ ಹುಟ್ಟು ಕೂಡ ಇನ್ನೊಬ್ಬರ ಅಧೀನವಾಗಿದೆ. ಅಷ್ಟರ ಮಟ್ಟಿಗೆ ಅವರ ಸ್ವತಂತ್ರರಾಗಿದ್ದಾರೆ. ತನ್ನ ಕೈಯಲ್ಲಿಲ್ಲ, ಬ್ರಹ್ಮನ ಕೈಯಲ್ಲಿಲ್ಲ ಅದು. ಹಾಗಾಗಿ ಜೀವೋತ್ತಮತ್ವನ ಪಡೆದಿದ್ದ ವ್ಯಕ್ತಿಯೂ ಸಹಿತ ನಮ್ಮಂತ ದೂರುಳಿತು. ನಾವೆಲ್ಲೋ ಯಾವುದೋ ಗಿಡದ ತಪ್ಪಲು, ಯಾವುದೋ ಗಿಡದ ಮೂಲೆಯಲ್ಲಿದ್ದೇನೋ, ಏನೂ ಆಗೋದಿಲ್ಲ ನಮ್ಮ ಕೈಯಿಂದ. ಬ್ರಹ್ಮನಂತವನಿಗೂ ಜನ್ಮವನ್ನು, ಜ್ಞಾನವನ್ನು ಕೊಟ್ಟವನು ಭಗವಂತ ಅಂತ ನೋಡುವಾಗ ಆ ಮೂಲಕ ಭಗವಂತ ತಾನು ಸರ್ವೋತ್ತಮ ಅನ್ನೋದನ್ನು ಈ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಇದು ಬರೇ ಕೇಳಿ ಬಿಡುವಂಥದ್ದಲ್ಲ. ಯಾಕೆ ಗಟ್ಟಿ ಮಾಡಿಕೊಳ್ಬೇಕು ತತ್ವವನ್ನು? ಯಾಕೆ ಭಗವಂತ ಸರ್ವೋತ್ತಮ? ಈ ಕಾರಣವನ್ನು ಇಲ್ಲಿ ಚಿಂತನೆ ಮಾಡತಕ್ಕಂಥದ್ದು. ಮುಮುಕ್ಷುಗಳೆಲ್ಲರೂ ಹರಿಯು ಸರ್ವೋತ್ತಮನಾಗಿದ್ದಾನೆ ಎಂಬ ಜ್ಞಾನ ಪಡೆಯುವುದು ಅವಶ್ಯ ಎಂಬುದರ ನಿರೂಪಣೆ. ಇನ್ಯಾಕೆ ಹೇಳ್ತಾ ಇದ್ದಾರೆ? ಮೋಕ್ಷ ಪಡೆಯುವ ಅಪೇಕ್ಷೆ ಯಾರಿಗದ? ಅವರೆಲ್ಲರೂ ಕೂಡ ಈ ಜ್ಞಾನವನ್ನು ಅತ್ಯವಶ್ಯ ಪಡೆಯಬೇಕು. ಯಾವ ಜ್ಞಾನ? ಹರಿಯು ಸರ್ವೋತ್ತಮನಾಗಿದ್ದಾನೆ. ಅದಕ್ಕೆ ಮಧ್ವಾಚಾರ್ಯರು ಇಡೀ ತಮ್ಮ ಶಾಸ್ತ್ರಸಾರವನ್ನು ಪ್ರಸ್ತಾಪ ಮಾಡುವಾಗ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಇದನ್ನು ಸಂದೇಶ ಕೊಟ್ಟರು. ಯಾವಾಗಲೂ ಹರಿ ಸರ್ವೋತ್ತಮನಾಗಿದ್ದಾನೆ ಅನ್ನುವ ಸಂದೇಶವನ್ನು ಸಾರು. ಎಲ್ಲ ಕಡೆ ಅದನ್ನು ಸಾರಬೇಕು ಅಂತಾಗಿದ್ದರೆ ನಿನ್ನಲ್ಲಿ ದೃಢವಾಗಿರಬೇಕದು. ಪ್ರತಿಯೊಂದು ವಿಷಯದಲ್ಲಿ ಕೂಡ ಅದನ್ನೆಲ್ಲ ಕಡೆ ಹೇಳಿ. ಇದನ್ನೇ ಮಧು ಸಿದ್ಧಾಂತ ಸಾರವನ್ನು ಸಂಗ್ರಹ ಮಾಡ್ತಾ ಶ್ಲೋಕದಲ್ಲಿ ಕೂಡ ಶ್ರೀಮನ್ಮಧ್ವಮತೆ ಹರಿಹಿ ಪರತರಃ ಸತ್ಯಂ ಜಗತ್ತತ್ವತೋ ಅಂತ ಮುಂದೆ ಬರ್ತದೆ. ಶ್ರೀಮನ್ಮಧ್ವಮತೆ ಹರಿಹಿ ಪರತರಃ, ಹರಿ ಸರ್ವೋತ್ತಮನಾಗಿದ್ದಾನೆ. ಪರ ಅಂದರೆ ಶ್ರೇಷ್ಠ, ಪರತರಹ ಸೂಪರ್ಲಿಟಿವಲ್ಲಿ, ಪರತರಹ ಅತ್ಯಂತ ಶ್ರೇಷ್ಠ, ಅತ್ಯುತ್ತಮ, ಸರ್ವೋತ್ತಮ. ಆ ಮಾತನ್ನು ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡಾಗ ಮಾತ್ರ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗತಕ್ಕಂಥದ್ದು. ಅದನ್ನು ಇಲ್ಲಿ ನಿರೂಪಣೆ ಮಾಡಲಾಗಿದೆ. ಅದಕ್ಕಾಗಿ ಬ್ರಹ್ಮನ ಸೃಷ್ಟಿ ಮಾಡಿದ ಬ್ರಹ್ಮ ಭಗವಂತ ಮುಂದೆ ಬ್ರಹ್ಮದೇವ ಭಗವಂತನನ್ನು ಸ್ತೋತ್ರ ಮಾಡಿದ್ದಾನೆ. ಆ ಸ್ತೋತ್ರಕ್ಕೆ ಮೆಚ್ಚಿದ ಭಗವಂತ ಮತ್ತೆ ಆ ಬ್ರಹ್ಮದೇವನಿಗೆ ತಪಸ್ಸನ್ನು ಮಾಡು ಅಂತ ಆದೇಶ ಕೊಡ್ತಾನೆ. ನೋಡಿ, ಯಾವುದೋ ಒಂದು ಮತ್ತೆ ಚಿಂತನೆ ಮಾಡುವಂಥ ಅರ್ಥ. ತಪಸ್ಸು ಅಂದರೆ ಅರ್ಥ, ಅದಕ್ಕೆ ಎರಡು ರೀತಿ ಅರ್ಥ. ಒಂದು ತಪಸಂತಾಪಿ ಅಂತಂದು, ತಪ ಆಲೋಚನೆ ಅಂತ ಮತ್ತೊಂದು ಧಾತು. ದೇಹವನ್ನು ದಂಡನೆ ಮಾಡತಕ್ಕಂಥದ್ದು, ಲೌಕಿಕ ಪದಾರ್ಥಗಳ ಚಿಂತನೆಯನ್ನು ಕಡಿಮೆ ಮಾಡಿಕೊಂಡು ಆ ದೇಹಕ್ಕೆ ಸ್ವಲ್ಪ ದಂಡಿಸುವ ಕಾರ್ಯವನ್ನು ಮಾಡಬೇಕು. ಜೊತೆಗೆ ಭಗವಂತ ಚಿಂತನೆ ಮಾಡಬೇಕು. ಅದು ಆಲೋಚನೆ, ತಪ ಆಲೋಚನೆ. ಅದನ್ನು ತಪಸ್ಸು ಮತ್ತೆ ಮಾಡು, ಚಿಂತನೆ ಮಾಡು, ಯೋಚನೆ ಮಾಡು ಅಂತ ಆದೇಶ ಕೊಟ್ಟು ಭಗವಂತ ಮತ್ತೆ ತಪಸ್ಸು ಮಾಡಿದ್ದಾನಂತೆ ಬ್ರಹ್ಮದೇವ. ಆಗ ಭಗವಂತವನಿಗೆ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಅದರ ಒಂದು ಬ್ಲೂ ಪ್ರಿಂಟ್ ಅಥವಾ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪರಿಕಲ್ಪನೆಯನ್ನು ಅವನಿಗೆ ಕೊಟ್ಟಿದ್ದಾನೆ. ಆ ಕೊಟ್ಟು ನಾನು ಏನು ಕೊಟ್ಟಿದ್ದೇನೆ ಬ್ಲೂ ಪ್ರಿಂಟು, ಅದರಂತೆ ಪ್ರಪಂಚ ನಿರ್ಮಾಣವನ್ನು ನೀನು ಮಾಡು ಅಂತ ಆದೇಶವನ್ನು ಕೊಟ್ಟಿದ್ದಾನೆ. ಶ್ರೀಹರಿಯು ನಡೆಸುವ ಸೃಷ್ಟಿ ಲಯಗಳು ಅನಂತವಾಗಿವೆ. ವಾಸ್ತವಿಕವಾಗಿ ಸೃಷ್ಟಿಕರ್ತ ಅಂತಂದರೆ ಭಗವಂತನೇ, ಹರಿಯೇ. ಬ್ರಹ್ಮದೇವ ಆ ಭಗವಂತನಿಂದ ಅಪಾಯಿಂಟ್ ಆದ ಒಬ್ಬ ಕಾರ್ಯಕರ್ತ ಅಷ್ಟೇ. ಮುಖ್ಯ ಸೃಷ್ಟಿ ಮಾಡತಕ್ಕಂಥ ಭಗವಂತನೇ ಆಗಿದ್ದಾನೆ. ಹಾಗೆಯೇ ಲಯವನ್ನು ಮಾಡ್ತಾನೆ. ಹಾಗೆ ಭಗವಂತನ ಸೃಷ್ಟಿ ಲಯ ಇದು ಒಂದು ಸಲ ಒಮ್ಮೆ ಅಂತ ಅರ್ಥ ಅಲ್ಲ. ಅನಂತ ಅನಂತ ಲಯಗಳು, ಅನಂತ ಸೃಷ್ಟಿಗಳು. ಅದನ್ನು ನಾವು ಆ ಕಲ್ಪನೆ ತಂದುಕೊಳ್ಬೇಕು. ಇಂತಹ ಅರಿವು ಬಂದಾಗಲೇ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂದರೆ ಅವನ ಸಾಮರ್ಥ್ಯ ಎಷ್ಟಿರಬೇಕು, ಎಷ್ಟು ಸಲ ಸೃಷ್ಟಿ ಮಾಡಿದ್ದಾನೆ, ಎಷ್ಟು ಸಲ ಲಯ, ಎಷ್ಟು ಸಲ ರಕ್ಷಣೆ, ಹೀಗೆಲ್ಲ. ಒಮ್ಮೆಯ ಸಲ ಏನೋ ಆಕಸ್ಮಿಕ ಆಗಿದೆ ಅನ್ನಬಹುದು ಯಾರಾದರೂ.
ಮಾಡ್ಬೋದು, ಏನೋ ಒಂದಿರ್ತೀವಿ. ಒಂದು ಸಲ ಆದರೆ ಯಾರು ಹ್ಞೂ ಅಂತಾರೆ. ಪುನಃ ಪುನಃ ಅದನ್ನು ಮಾಡತಕ್ಕದನ್ನು ಎಷ್ಟು ಕಷ್ಟ, ಪುನಃ ಪುನಃ ಅದನ್ನು ಮಾಡಬೇಕು ಅಂದರೆ ಎಷ್ಟು ಸಾಮರ್ಥ್ಯ ಬೇಕು, ಪುನಃ ಪುನಃ ಮಾಡಬೇಕಾಗಿದ್ದರೆ ಎಷ್ಟು ಪೇಷನ್ಸು, ಎಷ್ಟು ತಿಳುವಳಿಕೆ ಎಲ್ಲ ಅದರ ಸೂಚನೆ ನಾವು ನೋಡ್ತಕ್ಕಂಥದ್ದು. ಇಂಥ ತಿಳುವಳಿಕೆ ಹೊಂದಿಕೊಂಡಾಗ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಅಲ್ಲಿ ವಿವರಣೆಯನ್ನು ಮಾಡಲಾಗಿದೆ. ತಾರತಮ್ಯ ಜ್ಞಾನವು ಮುಕ್ತಿಗೆ ಕಾರಣ. ಮತ್ತೊಂದು, ಮುಕ್ತಿಗೆ ಹರಿಸರ್ವೋತ್ತಮತ್ವ ಜ್ಞಾನ ಕಾರಣವಾಗುವಂತೆ ತಾರತಮ್ಯ ಜ್ಞಾನವೂ ಕೂಡ ಮುಕ್ತಿಯ ಕಾರಣ. ಗ್ರೇಡೇಷನ್. ತಾರತಮ್ಯಂ ತಥೋ ವಿಷ್ಣೋ ಸರ್ವೋಚ್ಚತ್ವಂ ಹರೇಸ್ತಥಾ. ಮಧ್ವರು ನಿರ್ಣಯದಲ್ಲಿ ಮಾತನ್ನು ಹೇಳ್ತಾ ಎರಡಂಶ ಮೋಕ್ಷ ಪ್ರಾಪ್ತಿಗೆ ಅತ್ಯಂತ ಪ್ರಮುಖವಾದದ್ದು. ಅದರಲ್ಲಿ ಮತ್ತೆ ಬಹುಶಃ ಹೇಳಿಬಿಟ್ರು ಮೊದಲೇ. ತಾರತಮ್ಯಂ, ಮೊದಲು ತಾರತಮ್ಯ ಗ್ರೇಡೇಷನ್, ಆನಂತರ ವಿಷ್ಣು ಸರ್ವೋತ್ತಮತ್ವ ಜ್ಞಾನ. ಈ ಗ್ರೇಡೇಷನ್ ತಾರತಮ್ಯ ಜ್ಞಾನ ಬರಲಿಲ್ಲ ಅಂದರೆ ಸರ್ವೋತ್ತಮತ್ವ ಜ್ಞಾನ ಬರುವುದಿಲ್ಲ. ಯಾಕೆ? ಭಗವಂತ ಗುಣಪರಿಪೂರ್ಣ ಅಂತ ಹೇಳುವಾಗ ಅವನಲ್ಲಿ ಜ್ಞಾನ ಇದೆ, ಆನಂದ ಇದೆ, ಸಂಪತ್ತಿದೆ, ಸೌಂದರ್ಯ ಇದೆ, ಶಕ್ತಿ ಇದೆ ಅಂತೆಲ್ಲ ಹೇಳುವಾಗ ನಮ್ಮ ಕಲ್ಪನೆ ಏನಾಗಿತ್ತು? ಸಂಪತ್ತಿರ್ಬೋದಪ್ಪ, ನನಗಿಂತ ಒಂದು ₹1,00,000 ₹50,000 ಹೆಚ್ಚಿದ್ದಿರ್ಬೋದು, ನನಗಿಂತ ಸ್ವಲ್ಪ ಸುಂದರನಾಗಿರ್ಬೋದು, ನನಗಿಂತ ಸ್ವಲ್ಪ ಹೆಚ್ಚು ಪವರ್ಫುಲ್ ಶಕ್ತಿವಂತ ಆಗಿರ್ಬೋದು, ನನಗಿಂತ ಸ್ವಲ್ಪ ಹೆಚ್ಚು ವೇಟ್ ಇದ್ದಿರ್ಬೋದು. ಹೀಗೆಲ್ಲ ಸ್ವಲ್ಪ ಹೆಚ್ಚು ಅನ್ನೋ ಭಾವನೆ ಬರ್ಬೋದೇ ವಿನಃ ಎಷ್ಟು ಹೆಚ್ಚು ಇದರ ಕಲ್ಪನೆ ಸ್ಪಷ್ಟ ಆಗೋದಿಲ್ಲ. ಅದಕ್ಕಾಗಿ ಆ ಭಗವಂತನಲ್ಲಿರುವ ಒಂದೊಂದು ಗುಣ, ಅದು ಯಾವುದೇ ಇರ್ಬೋದು, ಜ್ಞಾನ, ಆನಂದ, ಸಾಮರ್ಥ್ಯ ಎಷ್ಟೆಷ್ಟು ಅಂತ ಹೇಳುವಾಗ ನಾವೆಲ್ಲ ಕಾಣುವ, ನೋಡುವ, ಕೇಳುವ, ತಿಳಿಯುವ ಜನರು ಅಂತಿದ್ದಾರೆ, ದೇವತೆಗಳು ಅಂತಿದ್ದಾರೆ. ಅವರಲ್ಲಿರತಕ್ಕಂಥ ಜ್ಞಾನ, ಆನಂದ ಮುಂತಾದವುಗಳಿಂತ ಎಲ್ಲಕ್ಕಿಂತ ಹೆಚ್ಚು ಅಷ್ಟು ಜ್ಞಾನಾನಂದ ಇರತಕ್ಕಂಥ ಭಗವಂತ ಅಂತ ತಿಳಿದುಕೊಂಡಾಗ ಆ ಗುಣದ ಕಲ್ಪನೆ ಬಂದಿತ್ತು. ಅದಕ್ಕೆ ತಾರತಮ್ಯ ಜ್ಞಾನ ಬೇಕು. ತಾರತಮ್ಯ ಜ್ಞಾನ ಇಲ್ಲದಿದ್ದರೆ ಸರಿಯಾದ ಅರಿವು ಉಂಟಾಗೋದಿಲ್ಲ. ನಾವೆಲ್ಲ ಇವತ್ತು ಆನಂದವಾಗಿದ್ದೇವೆ ಅಂತ ಹೇಳ್ತೇವೆ ವಾಸ್ತವಿಕವಾಗಿ, ಆದರೆ ಉಪನಿಷತ್ನಲ್ಲಿ ತಾರತಮ್ಯದ ವಿವರಣೆ ಉಂಟು. ತಾರತಮ್ಯ ವಿವರಣೆ ಪ್ರಾರಂಭ ಆಗ್ತಕ್ಕಂಥದ್ದೇ ಚಕ್ರವರ್ತಿಯ ಆನಂದದಿಂದ. ಒಬ್ಬ ಚಕ್ರವರ್ತಿ, ಇಡೀ ಪ್ರಪಂಚವನ್ನು ಆಳತಕ್ಕಂತಹ, ಎಲ್ಲ ದೇಶ ಆಳತಕ್ಕಂಥ ಒಬ್ಬ ರಾಜ ಚಕ್ರವರ್ತಿ. ಅವನಿಗೇನು ಸೌಕರ್ಯ ಎಲ್ಲ ಬೇಕಾದಿದೆ, ಮನಸ್ಸು ಮಾಡಿದ್ರೆ ಸಾಕು, ಹಿಂಗೆ ಇದು ಬೇಕು, ಬರ್ತದೆ. ಅಂಥವನ ಆನಂದ ಅತ್ಯಂತ ಲೀಸ್ಟ್ ಕೊನೆಯ ದರ್ಜೆ. ಇದು ಅಲ್ಲಿಂದ ಪ್ರಾರಂಭ ಆಗ್ತದೆ. ಅವನಿಗಿಂತ 100 ಪಟ್ಟು ಆನಂದ ತೇ ಏಷತಂ ಮನುಷ್ಯ ಗಂಧರ್ವಾಣಾಮಾನಂದ. ಅವನಿಗಿಂತ 100 ಪಟ್ಟು ಆನಂದ ಮನುಷ್ಯ ಗಂಧರ್ವರದ್ದು. ಅವರಿಗಿಂತ 100 ಪಟ್ಟು ಆನಂದ ಹೆಚ್ಚಿನ ಪ್ರಮಾಣದ್ದು ದೇವಗಂಧರ್ವರದ್ದು. ಹೀಗೆಲ್ಲ ಬೆಳ್ಕೊತ ಹೋಗ್ತಾ ದೇವತೆಗಳು, ಇಂದ್ರ, ಅನಂತರ ರುದ್ರ, ವಾಯುದೇವರು, ಆಮೇಲೆ ಲಕ್ಷ್ಮಿ, ಆನಂತರ ಭಗವಂತ. ಎಲ್ಲರಿಗಿಂತ ಅಪಾರ ಜ್ಞಾನ, ಆನಂದಗಳಿರ್ತಕ್ಕಂಥ ಭಗವಂತನಾಗಿದ್ದಾನೆ. ಅದು ಅನ್ಲಿಮಿಟೆಡ್ ಆ್ಯಂಡ್ ಎಂಡ್ಲೆಸ್, ಎರಡು ರೀತಿ ಅರ್ಥ ಅನಂತ ಶಬ್ದಕ್ಕೆ. ಭಗವಂತನ ಒಂದೊಂದು ಗುಣ ಅನಂತವಾಗಿದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇದು ತೈತ್ರೇಯ ಉಪನಿಷತ್ತಿನ ಮಾತು. ಭಗವಂತನ ಗುಣ ಅನಂತವಾಗಿವೆ. ಅನಂತ ಅಂದರೆ ಏನರ್ಥ? ಒಂದು ನಾಶ ಇಲ್ಲ ಅಂತಂದ್ರೆ ನಾಶ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಎಂಡ್ ಒಂದು ಅರ್ಥ ಆಗಿದರೆ ಲಿಮಿಟೇಷನ್, ಮಿತಿ ಇಲ್ಲದೆ ಇರತಕ್ಕಂಥದ್ದು. ನಮ್ಮದೆಲ್ಲ ಹಾಗಲ್ಲ. ಇವತ್ತೊಂಚೂರು ಉಂಟು ಆನಂದ, ಒಂಚೂರು ಜ್ಞಾನ, ಮತ್ತು ಸುಪತಿ ಮರ್ತೇ ಹೋಗ್ತದೆ. ಏನೋ ಹೇಳಿದ್ನಲ್ಲ, ಏನು ಮಾತಾಡ್ತಾ ಇದ್ದೆ, ಏನು ಕೇಳಿದೆ ಗೊತ್ತಾಗೋದೇ ಇಲ್ಲ. ಈಗ ಸ್ವಲ್ಪ ಏನೋ ಸುಖ ಉಂಟು, ಮತ್ತು ಸ್ವಲ್ಪ ಹಸಿವೆ ಆಗ್ತದೆ, ದುಃಖ ಆಗ್ತದೆ, ಚಿಂತೆ ಆಗ್ತದೆ, ಅನಾರೋಗ್ಯ ಉಂಟಾಗ್ತದೆ, ಕಷ್ಟ ಬರ್ತದೆ. ಹಾಗೆ ಭಗವಂತನಿಗೆ ಸಂದರ್ಭ ಇಲ್ಲ. ಇರುವ ಏನೆಲ್ಲ ಗುಣಗಳು ಉಂಟು, ಎಲ್ಲವೂ ಪರಿಪೂರ್ಣ, ಒಂದೊಂದು ಅನಂತ, ಒಂದೊಂದು ಶಾಶ್ವತವಾಗಿ ಯಾವಾಗಲೂ ಇರತಕ್ಕಂಥದ್ದು, ನಿರವಧಿಕ, ಅನಂತ, ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವಕ. ಜಯತೀರ್ಥರು ನ್ಯಾಯಸುಧಾ ಗ್ರಂಥದಲ್ಲಿ ಭಕ್ತಿಯ ಪರಿಭಾಷಣೆ ಹೇಳುವ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ನಿರವಧಿಕ, ಅನ್ಲಿಮಿಟೆಡ್. ಭಗವಂತರ ಗುಣಕ್ಕೆ ಮಿತಿ ಅಂತಕ್ಕದಿಲ್ಲ. ನಮ್ಮದು ಏಜ್ ಆಯಿತು, ಏನೋ ವೇಟ್ ಲಿಫ್ಟರ್ ಇರ್ತಾನೆ, ಇಂಟರ್ನ್ಯಾಷನಲ್ ವೇಟ್ ಲಿಫ್ಟರ್, ಎಲ್ಲ ಬಹುಮಾನ ಎಲ್ಲ ಬಂತು ಅವನಿಗೆ. ಅವನು ಇಳಿ ವಯಸ್ಸಿನಲ್ಲಿ ತನಗೇ ಬೇಕಾದ ಒಂದು ವಾಟಗ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಸಲೈನ್ ಹಚ್ಚಬೇಕು, ಯಾರೋ ತಂದು ಬಾಯಲ್ಲಿ ಹಾಕಬೇಕು, ಈ ಪ್ರಶ್ನೆ ನಿರ್ಮಾಣ ಆಗಿರ್ತದೆ. ಮೊದಲು ಶಕ್ತಿ ಇತ್ತು, ಈಗ ಏನಾಗಿದೆ? ಉದಾಹರಣೆ ಅಷ್ಟೇ. ಹೀಗೆ ಪ್ರತಿಯೊಂದು ಕೂಡ ಒಂದು ಅವಧಿಯೊಳಗೆ ಇರ್ತದೆ, ಮತ್ತೆ ಸಂದರ್ಭ ಕರೆಗೆ ಹೋಗಿಬಿಡ್ತಕ್ಕಂಥದ್ದು. ಹಾಗೆ ಭಗವಂತನಲ್ಲಿ ಅನಂತ ಗುಣ ಪರಿಪೂರ್ಣ ಅಂತ ಮಾತನ್ನು ತಿಳ್ಕೊಳ್ಬೇಕಾಗಿದ್ದರೆ ಈ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯವಾಗಿದೆ. ಅದೇ ಮುಕ್ತಿಗೆ ಕಾರಣವಾಗುತ್ತದೆ. ಆದ್ದರಿಂದ ಅದರ ವಿವರಣೆಗಾಗಿ ಸೃಷ್ಟಿ ಪ್ರಕ್ರಿಯೆ ನಿರೂಪಣೆ, ಅದಕ್ಕಾಗಿಯೇ ಸೃಷ್ಟಿ ಪ್ರಕ್ರಿಯೆ ವಿವರಣೆ ಮಾಡಲಾಗಿದೆ ತಾರತಮ್ಯ ಜ್ಞಾನದಿಂದ.
ನಾನೇ ಇನ್ನೂ ಹುಟ್ಟಿಲ್ಲ, ಇನ್ನು ನಾನು ಇನ್ನೊಬ್ಬರನ್ನ ಹುಟ್ಟಿಸಿದ್ದೇನೆ, ನಿರ್ಮಾಣ ಮಾಡಿದ್ದೇನೆ, ಎಲ್ಲ ಕಾರ್ಯ ಮಾಡಿದ್ದೇನೆ ಅಂತ ಅನುಭವದ ನಂದೇ ನಂಗೆ ಮೈಮೇಲೆ ಎಚ್ಚರಿಲ್ಲ, ನಂದೇ ನನಗೆ ಗೊತ್ತಿಲ್ಲ. ಹಾಗಾಗಿ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯ ಹೇಳೋಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆ ವಿವರಣೆಯನ್ನು ಆ ಮೂಲಕ ಮಾಡಲಾಗಿದೆ. ಶ್ರೀಹರಿಯ ವಿವಿಧ ಅವತಾರಗಳ ಕಥಾಶ್ರವಣಾದಿಗಳಿಂದ ಮೋಕ್ಷ ಪ್ರಾಪ್ತಿಯಾಗ್ತದೆ. ಅನೇಕ ಅವತಾರ, ಅದು ಮತ್ಸ್ಯ ಇರ್ಬೋದು, ಕೂರ್ಮ ಇರ್ಬೋದು, ವರಾಹ ಇರ್ಬೋದು, ಅಥವಾ ನರಸಿಂಹ ಇರ್ಬೋದು, ರಾಮ, ಕೃಷ್ಣ, ವೇದವ್ಯಾಸ, ಯಾವುದೇ ಆಯಾ ಅವತಾರಗಳಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೂಪದಿಂದ ಒಬ್ಬೊಬ್ಬ ಭಕ್ತರನ್ನು ಭಗವಂತ ಕಾಪಾಡಿದ್ದಾನೆ. ಇಂಥ ಭಗವಂತನ ಹಿಮೆಯನ್ನು ನಾವು ಚಿಂತನೆ ಮಾಡತಕ್ಕಕ್ಕೆ ಈ ಅವತಾರ ಕಥೆಗಳನ್ನು ಹೇಳ್ತಕ್ಕದ್ದು ಕೂಡ ಪೂರಕವಾಗಿದೆ. ಅದನ್ನು ಕೂಡ ಇಲ್ಲಿ ನಿರೂಪಣೆ ಮಾಡಿರೋದು ನೋಡ್ತೀವಿ. ಹೀಗೆ 9 ರಿಂದ 14 ಅಧ್ಯಾಯಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿ ನೋಡಿಕೊಳ್ಳಬಹುದಾಗಿದೆ. ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡಬಹುದು ಅನಿಸ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.